ಜೈ ಹಿಂದ್ ಅಭ್ಯರ್ಥಿಗಳೇ, ಎರಡನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ. ನಾವು ಅದ್ರ ಜೊತೆ ಟೈಮನ್ನು ಸಹಿತ ಹಚ್ಚಿದ್ವಿ. ನೀವು ಟೈಮ್ ಜೊತೆ ಅವ್ರು ಯಾವ ರೀತಿ ರನ್ನಿಂಗ್ ಮಾಡ್ತಾ ಇದ್ದಾರೆ ಗಮನಿಸಬೇಕು. ಈಗ ಎರಡನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗನ್ನು ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದನೇ ಬ್ಯಾಚಿನ ವಿಡಿಯೋನ ಸಹಿತ ನಾವು ಹಾಕ್ತೀವಿ. ವಿಡಿಯೋ ಸ್ವಲ್ಪ ಹಿಂದೆ ಬ್ಯಾಚ್ ಮೊಬೈಲ್ನಾಗ ಜಲ್ದಿ ಬರ್ತಾಯಿಲ್ಲ, ಹಿಂದೆ ಬರ್ತಾಯಿವೆ. ಆದ್ದರಿಂದ ಆದರೂ ಸಹಿತ ಇವತ್ತಿನ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ಹಾಕ್ತಾಯಿರ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಅಭ್ಯರ್ಥಿಗಳು ಗಮನಿಸಬೇಕು. ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮ ಸ್ನೇಹಿತರನ್ನು ನೀವು ನೋಡ್ಬೋದು, ಯಾವ ರೀತಿ ಯಾರು ಹೆಂಗೆ ಓಡ್ತಾ ಇದ್ದಾರೆ, ಫಸ್ಟ್ ರೌಂಡ್ ಯಾವ ರೀತಿ ಓಡ್ತಾರೆ, ಸೆಕೆಂಡ್ ರೌಂಡ್ ಯಾವ ರೀತಿ ಓಡ್ತಾರೆ, ಥರ್ಡ್ ರೌಂಡು, ಫೋರ್ತ್ ರೌಂಡು, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅಭ್ಯರ್ಥಿಗಳು ಗಮನಿಸಬೇಕು. ಬಹಳಷ್ಟು ಜನ ಉಡುಪಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ಬಗ್ಗೆ ನಿಮಗೆಲ್ಲರಿಗೂ ಎಚ್ಚರಿಕೆ ಇರಬೇಕು. ಡಾಕ್ಯುಮೆಂಟ್ಗಳು ಅಡ್ಮಿಟ್ ಕಾರ್ಡ್ನಲ್ಲಿ ಎಷ್ಟು ಕೇಳಿದ್ದಾರೆ ಅಷ್ಟು ಡಾಕ್ಯುಮೆಂಟ್ಗಳು ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ, ಗೊತ್ತಿರಲಿ. ಅಲ್ಲಿ ನಿಮ್ಮ ಹೆಸರು ಅದು ತಪ್ಪಿತ್ತು, ಮಿಸ್ಟೇಕ್ ಇತ್ತಂದ್ರೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಎಂಟ್ರೆನ್ಸ್ ಯಾವುದೇ ರೀತಿ ಹೈಟ್ ಇಲ್ಲ. ಈಗಾಗಲೇ ಪರೀಕ್ಷೆ ಪಾಸ್ ಮಾಡಿ ಬಂದಂಥ ಅಭ್ಯರ್ಥಿಗಳಿಗಾಗಿ ಈ ರ್ಯಾಲಿ ಇವಾಗ ನಡೀತಾ ಇದೆ. ನೆಕ್ಸ್ಟ್ ಫಿಸಿಕಲ್ ಆದಮೇಲೆ ಇವತ್ತು ಆದವರು ನಾಳೆ ದಿನ ಮೆಡಿಕಲ್ ಇರ್ತದೆ. ನಿನ್ನೆ ಆದವ್ರಿಗೆ ಇವತ್ತು ಮೆಡಿಕಲ್ ಸ್ಟಾರ್ಟ್ ಅದ. ಬೆಳಿಗ್ಗೆ 5 ಗಂಟೆಗೆ ಅವ್ರು ಹೋಗಿದ್ದಾರೆ. ಗಮನಿಸಬೇಕು ಅಭ್ಯರ್ಥಿಗಳೇ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಈಗ ನಾವು ಪ್ರತಿಯೊಂದು ವಿಡಿಯೋಕ್ಕೆ ಟೈಮನ್ನು ಹಚ್ಚಿರ್ತೀವಿ, ಟೈಮನ್ನು ನೋಡ್ತಾ ಇರಬೇಕು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ಸಹಿತ ನಮಗಿರಬೇಕು. ಪ್ರತಿಯೊಂದರಲ್ಲಿ ಒಳ್ಳೆಯ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು, ಈಗ ಎರಡನೇ ರೌಂಡ್ ಓಡ್ತಾ ಇದ್ದಾರೆ. ಫಸ್ಟ್ ಲೈನಲ್ಲಿ ಓಡ್ತಾ ಇರಬೇಕು. ಯಾವತ್ತು ಫಸ್ಟ್ ಲೈನಲ್ಲಿ ಸೈಡ್ ತೆಗೆದು ಫಸ್ಟ್ ಲೈನಲ್ಲಿ ಓಡ್ತಾ ಇರಬೇಕು. ಸೈಡ್ ತೆಗಿತಾ ಹೋಗಬೇಕು. ರನ್ನಿಂಗನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಬೆಳಗಾವಿ ಏರೋದ ಅಭ್ಯರ್ಥಿಗಳು ಭಾಳಷ್ಟು ಜನ ಕಮೆಂಟ್ಗಳನ್ನ, ಸರ್ ಹೈಟ್ ಬೆಳಗಾವಿ ಏರೋದು ಇದೇ ರೀತಿನ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಮಾಡ್ತಾರೆ. ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿ ಅಲ್ಲಿ ಇದಕ್ಕೆ ಹೋಗ್ತಾ ಇರ್ತೀರಿ ನೀವು ಫಿಸಿಕಲ್ಗೆ. ಆದ್ದರಿಂದ ಎಂಟ್ರೆನ್ಸ್ ಹೈಟ್ ಇಡೋದಿಲ್ಲ, ಒಳಗಡೆನೇ ಹೈಟ್ ಇರ್ತದೆ. ಹೆದರುವಂಥ ಏನು ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ಹೈಟ್ಗಾಗಿ ಹೆದರ್ತಾ ಇದ್ರು. ಬೆಳಗಾವಿ ಯಾರ್ದಾರು ಏನೂ ಇಲ್ಲ. ಈಗ ನೀವು ನೋಡಿರ್ಬೋದು, ಉಡುಪಿ ರ್ಯಾಲಿ ಆಗಿರ್ಬೋದು, ಮೈಸೂರು ರ್ಯಾಲಿ ಆಗಿರ್ಬೋದು, ಎಂಟ್ರೆನ್ಸ್ ಹೈಟ್ ಇಟ್ಟಿಲ್ಲ. ಒಳಗಡೆ ಅದು ರನ್ನಿಂಗು, ಪ್ಲಪ್ಸು, ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ ಪಾಸ್ ಆದಮೇಲೆ ಹೈಟ ವೇಟ ಚೆಸ್ಟ ಚೆಕ್ ಮಾಡ್ತಾಯಿದ್ದಾರೆ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆ ನಿಮಗೂ ಗೊತ್ತಿರಲಿ. ಈಗಾಗಲೇ ಸಾಕಷ್ಟು ಪ್ರತಿನಿತ್ಯ ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿ ನಿಮಗೆ ತಿಳಿತಾ ಇರ್ತೈತಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ನಾವು ಹೇಳ್ತೀವಿ. ಅಷ್ಟೇ ಅಲ್ಲದೆ ಕಾಲ್ಫಾರ್ಮ್ಗಳ ಮಾಹಿತಿಯನ್ನು ಸಹಿತ ತಿಳಿಸ್ತಾ ಇರ್ತೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು 1,22,000ಕ್ಕಿಂತ ಅಧಿಕ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ನಿಮಗೂ ಸಹಿತ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಥವಾ ಅಗ್ನಿವೀರ ಆರ್ಮಿ, ನೇವಿ, ಏರ್ಫೋರ್ಸ್ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಬಹಳ ಉಪಯೋಗ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ತಿಳಿಸ್ತಾ ಇರ್ತೀವಿ. ಆದ್ದರಿಂದ ಪ್ರತಿಯೊಂದು ಮಾಹಿತಿ ನಿಮಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳು ನೀವು ಗಮನಿಸ್ಬೋದು. ನಿಮ್ಮ ಸ್ನೇಹಿತರು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಈಗ ಪ್ರತಿ ಬ್ಯಾಚಿನಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಇದ್ದಾರೆ. ನಿನ್ನೆ ದಿವಸ ಒಳ್ಳೆಯ ಫಲಿತಾಂಶ ನೀಡಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ದಿವಸ ಟೋಟಲ್ ಫಿಸಿಕಲ್ ಪಾಸ್ ಆದವರು ನಮ್ಮ ಸಂಸ್ಥೆಯಿಂದ 35 ಜನ ನಿನ್ನೆ ದಿವಸ ಪಾಸ್ ಆಗಿದ್ದಾರೆ. ಆಮೇಲೆ ಇವತ್ತು ಮೆಡಿಕಲ್ ಹೋಗಿದ್ದಾರೆ ಬೆಳಗ್ಗೆ. ನೋಡೋಣ ಇವತ್ತು ಮೆಡಿಕಲ್ನಲ್ಲಿ ಏನೇನಾಗ್ತದೆ. ಅದೇ ರೀತಿಯಾಗಿ ಇವತ್ತು ಎಷ್ಟು ಜನ ಆಗ್ತಾರೆ ನಾವು ಗಮನಿಸಬೇಕು. ಈಗ ನೋಡ್ಬೋದು ನೀವು ರನ್ನಿಂಗನ್ನು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಯಾವ ರೀತಿ ರನ್ನಿಂಗ್ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡಿದವ್ರಿಗಂತೂ ಏನು ತೊಂದರೆ ಇಲ್ಲ. ಪ್ರಾಕ್ಟೀಸ್ ಮಾಡದೇ ಇದ್ದಂಥ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಇವಾಗ ನಾವು ಲಾಸ್ಟ್ ರೌಂಡ್ 4ನೇ ರೌಂಡನ್ನು ರನ್ನಿಂಗ್ ಮಾಡ್ತಾಯಿದ್ದಾರೆ. ಫಿನಿಶಿಂಗ್ ಯಾವ ರೀತಿ ಓಡ್ತಾರೋ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ನೋಡಿದರೆ ನಮಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ ಎಲ್ಲ ಇವತ್ತಿನ ಎಲ್ಲ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಪ್ರತಿಯೊಂದು ಬ್ಯಾಚಿನ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ. ನೋಡ್ತಾ ಇರಬೇಕು. ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತು. ಲಾಸ್ಟ್ ರೌಂಡ್ ನೋಡಿರಿ, ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು. ಟೈಮ್ ಕಡೆಯಿಂದ ಲಕ್ಷ್ಯ ಕೊಡಬೇಕು. ಪ್ರತಿಯೊಂದು ವಿಡಿಯೋದಕ್ಕೆ ನಾವು ಟೈಮ್ ಹೆಚ್ಚಿರ್ತೀವಿ. ನೀವು ಟೈಮನ್ನು ನೋಡಿದ್ರೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳಿಗೆ ಭಾಳಷ್ಟು ಜನ ಕಮೆಂಟ್, ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್, ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಹ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಅಭ್ಯರ್ಥಿಗಳಿಗೆ ಸಹಿತ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಿಮ್ಮ ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ. ಭಾರತಾಂಬೆ ಸೇವೆಯನ್ನು ಮಾಡುವ ಕನಸು ನನಸಾಗಲಿ. ಅಭ್ಯರ್ಥಿಗಳೇ
ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಷ್ಟು ಜನ ಎಕ್ಸಲೆಂಟ್ ಆಗ್ತಾರೆ, ಆಮೇಲೆ ಎಷ್ಟು ಜನ ಸೆಕೆಂಡ್ ಗ್ರೂಪ್ ಆಗ್ತದೆ, ಪ್ರತಿಯೊಂದನ್ನು ನಾವು ಗಮನಿಸ್ಬೋದು. ಟೈಮ್ ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ಟೈಮ್ ಮೇಲೆ ಆರ್ಮಿಯವ್ರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಓಡು 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 ಅಂತೇಳಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ಓಡ್ತಾ ಇರಬೇಕು. ಎಷ್ಟು ವೇಗವಾಗಿ ಫಿನಿಷಿಂಗ್ ಅಂತೂ ಭಾಳ ವೇಗವಾಗಿ ಹೋಗಬೇಕು. ಟೈಮನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಯಾವಾಗಲೂ 20ರಿಂದ 30 ಜನರ ಒಳಗಡೆ ಓಡ್ತಾ ಇರಬೇಕು ಲಾಸ್ಟ್ ಗ್ರೂಪು. ಆ ರೀತಿ ಇದ್ದರೆ ನಕ್ಕಿ ನಾವು ಸೆಲೆಕ್ಷನ್ ಹಾಕಿವಿ ಅಂದಂಗೆ. ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ಗಮನಿಸಬೇಕು. ಟೈಮನ್ನು ಕವರ್ ಮಾಡಬೇಕು. 5:30 ಓಡಿದ್ರೆ ಫಸ್ಟ್ ಗ್ರೂಪ್ ಇರ್ತದೆ. ಆಮೇಲೆ 5:31ರಿಂದ 5:45 ಓಡಿದ್ರೆ ಸೆಕೆಂಡ್ ಗ್ರೂಪ್ ಇರ್ತದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ. ಎಲ್ಲ ವಿಡಿಯೋಗಳನ್ನ ನಾವು ಬಿಡ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡ್ತಾಯಿರಿ. ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿ, ಟೈಮ್ ಕ್ಲೋಸ್ ಆಯಿತು, ಹಗ್ಗ ಜಗ್ಗಿದ್ರು, ಕ್ಲೋಸ್ ಆಯಿತು. ಗಮನಿಸ್ಬೋದು ಅಭ್ಯರ್ಥಿಗಳೇ. ಭಾಳಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ಬೋದು ಎಷ್ಟು ಜನ ಆಯ್ಕೆ ಆಗಿದ್ದಾರೆ. ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಜೈ ಹಿಂದ್. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.